last week we have been discussing about temptations. ಲಾಸ್ಟ್ ವಾರ ನಾವು ಪರೀಕ್ಷೆಗಳ ಬಗ್ಗೆ ನಾವು ಧ್ಯಾನ ಮಾಡುತ್ತಾ ಬಂದೆವು. Right. We first looked at a young man from chapter 7 of Proverbs. ಜ್ಞಾನೋಕ್ತಿಗಳ 7ನೇ ಅಧ್ಯಾಯದಲ್ಲಿ ನಾವು ನೋಡುವ ಒಬ್ಬ ಯೌವನಸ್ಥನನ್ನು ಕುರಿತು ನಾವು ಅಲ್ಲಿ ನೋಡಿದೆ. We also have seen the temptation that he faced in chapter 7 verses 9 to 23. 7ನೇ ಅಧ್ಯಾಯ 9ನಿಂದ 23 ವರೆಗೂ ಇರುವ ವಾಕ್ಯಗಳಲ್ಲಿ ಆ ಯೌವನಸ್ಥನು ಎದುರಿಸಿದ ಪರೀಕ್ಷೆಗಳ ಬಗ್ಗೆ ನಾವು ನೋಡಿದ್ದೇವೆ. We then looked at why temptations comes to us and how does it play up. ಹೇಗೆ ಪರೀಕ್ಷೆಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ, ಅದು ಎದುರಿಸುವುದು ಹೇಗೆ ಎಂಬುದಾಗಿ ನಾವು ಯೋಚನೆ ಮಾಡಿದ. The tricks played by it and how it covers up. ಆ ತಂತ್ರೋಪಾಯಗಳು ಅದು ಸೈತಾನನು ಹೇಗೆ ನಮಗೆ ಎದುರಾಗಿ ಮಾಡುತ್ತದೆ ಎಂಬುದರ ಬಗ್ಗೆ. Then we have seen whether being tempted is a sin or not and why. ಪರೀಕ್ಷಿಸಲ್ಪಡುವಂತದೇ ಅದು ತಪ್ಪಾಗಿ ಇದೆಯಾ, ಪಾಪವಾಗಿದೆಯಾ, ಅದರ ಬಗ್ಗೆ ನಾವು ಯೋಚನೆ ಮಾಡಿದ. And then we ended up looking at the three enemies as listed in the scriptures: self, society and Satan. ವಾಕ್ಯ ಬೈಬಲಲ್ಲಿ ನಾವು ಕಂಡು ಬರುವ ನಮಗೆ ಎದುರಾಗಿ, ವಿಶ್ವಾಸಿಗಳಿಗೆ ಎದುರಾಗಿ ಹೋರಾಡುತ್ತಾ ಇರುವ 3 ವೈರಿಗಳ ಬಗ್ಗೆ ನಾವು ನೋಡಿದೆವು. ಒಂದು ನಾವು ಕಾಣಿದ ನಮ್ಮ ಸೆಲ್ಫ್, ಸ್ವಯ ಎಂಬುದು, ಆಮೇಲೆ ಸಮಾಜ, ಮೂರನೆಯದು ವೈರಿಯಾದಂತ ಸೈತಾನನು. So we considered how self becomes an area of temptations for us. ನಮ್ಮ ಶರೀರ ಭಾವದ ಆಶೆಗಳು ಅದು ಹೇಗೆ ಒಂದು ಪರೀಕ್ಷೆಯಾಗಿ ನಮ್ಮನ್ನು ಸೋಲಿಸಲಿಕ್ಕೆ ಅದು ಪರೀಕ್ಷೆಯನ್ನು ಕೊಡುವಂತದಾಗಿದೆ ಎಂಬುದನ್ನು ನಾವು ನೋಡಿದೆವು. We have considered the natural instincts and requirements that we have in our body and in our mind, that itself sin get entered into it and becomes a temptation for us. ನಮ್ಮ ನೈಸರ್ಗಿಕ ಸ್ವಭಾವಗಳ ಅಗತ್ಯಗಳು, ನಮ್ಮ ದೇಹಕ್ಕೂ ಮನಸ್ಸಿಗೂ ಬೇಕಾಗಿರುವ ಆ ಸ್ವಾಭಾವಿಕ ಕಾರ್ಯಗಳ ಅದೇ ಮೂಲಕವಾಗಿ ಸೈತಾನನು ಪರೀಕ್ಷೆಗಳನ್ನು ತರುತ್ತಾನೆ. We have seen how do we tackle it. 2 thoughts that we had. One was take drastic steps. ಅದಕ್ಕೆ ನಾವು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ನೋಡುವಾಗ ನಾವು ಖಂಡಿತವಾದ ನಿರ್ಧಾರಗಳು ತಕೊಳ್ಳಬೇಕು ಎಂಬುದನ್ನು ನಾವು ನೋಡಿದೆವು. And secondly, we have seen take or make no provision for flesh. ಎರಡನೇದಾಗಿ ಪಾಪದಲ್ಲಿ ಸಿಕ್ಕಿ ಬೀಳುವ ಹಾಗೆ ನಾವು ಅದಕ್ಕೆ ಅವಕಾಶವನ್ನು, ಸಂದರ್ಭವನ್ನು ಕೊಡಬಾರದು ಎಂಬುದಾಗಿ ನಾವು ನೋಡಿದೆವು. Okay. Now we are going to get into the second piece. Those who are possible to open your videos, you can keep it open. If it doesn't interfere with your connection, welcome to open it so that I can see some faces listening. ನಿಮ್ಮ ವಿಡಿಯೋಗಳು ಆನ್ ಮಾಡಿ ಇದ್ದರೆ ಅದು ನನಗೂ ಅನುಕೂಲವಾಗುತ್ತದೆ, ನಿಮಗೂ ಯಾವ ಸಮಸ್ಯೆಗಳು ಹುಟ್ಟುವುದಿಲ್ಲ ಎಂಬುದಾಗಿ ನಾನು ಬಯಸುತ್ತೇನೆ. Thank you very much. Otherwise, even if you sleep, I wouldn't know. ಅಲ್ಲದಿದ್ದರೆ ನೀವು ನಿದ್ರೆ ಮಾಡಿದರೂ ನನಗೆ ಅದು ಗೊತ್ತಾಗುವುದಿಲ್ಲ. All right. Thank you very much. Really appreciate that. Yeah. All right. Now we're going to see how society is becoming a cause of temptation for us. ಹೇಗೆ ಸಮಾಜವು ಅಥವಾ ಸೊಸೈಟಿ ಪರೀಕ್ಷೆಗಳಿಗೆ ಒಂದು ಮುಖಾಂತರವಾಗಿ ಭವಿಸುತ್ತದೆ ಎಂಬುದನ್ನು ನಾವು ನೋಡಿಕೊಳ್ಳೋಣ. Society, the Bible in translations, it gives us world.
Satan and self or flesh. That's how it is being given. So the world is what I am calling it as society. ಬೈಬಲಲ್ಲಿ ಜಡ ಅಭಿಲಾಷೆ, ಈ ಲೋಕದ ಆಶೆ, ಸೈತಾನನು ಎಂಬುದಾಗಿ 3 ವೈರಿಗಳನ್ನು ನಾವು ಓದುತ್ತೇವೆ. ಅದರಲ್ಲಿ ಲೋಕವು ಎಂಬ ಆ ಹೆಡ್ಡಿಂಗ್ ಅಲ್ಲಿ ನಾನು ಸೊಸೈಟಿಯನ್ನು ಹೇಳ್ತದೆ. It is basically, world means it's not the planet Earth God is talking about. ಆ ಲೋಕವು ಎಂಬುದಾಗಿ ಹೇಳುವಾಗ ಅದು ಈ ಸೃಷ್ಟಿಸಲ್ಪಟ್ಟ ಲೋಕದ ಬಗ್ಗೆ ಅಲ್ಲ ದೇವರ ವಾಕ್ಯದಲ್ಲಿ ಮಾತಾಡುವಂಥದ್ದು. Because God loves it. He has created it. ಕಾರಣ ಏನೆಂದರೆ ದೇವರೇ ಈ ಲೋಕವನ್ನು ಸೃಷ್ಟಿ ಮಾಡಿದನು. ಅದು ಮಾತ್ರವಲ್ಲ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ ನಾವು ಓದುತ್ತೇವೆ. It is also not talking about the people of the world, because God doesn't want anyone to perish. We read that in the Bible. ವರ್ಲ್ಡ್, ಲೋಕವು ಎಂದರೆ ಆ ಲೋಕದಲ್ಲಿರುವ ಜನಗಳ ಬಗ್ಗೆ ಅಲ್ಲ, ಅವರೆಲ್ಲ ನಮ್ಮ ವೈರಿಗಳು. ಕಾರಣ ಏನಂದ್ರೆ ದೇವರು ಈ ಲೋಕದ ಮನುಷ್ಯರನ್ನು ಪ್ರೀತಿ ಮಾಡುತ್ತಾನೆ. We read in John 3:16 that God so loved the world. He loved the people of the world, isn't it? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ ಹೇಳುವಾಗ ಲೋಕದಲ್ಲಿ ಇರುವ ಮನುಷ್ಯರ ಮೇಲೆ ದೇವರು ಪ್ರೀತಿ ಮಾಡುತ್ತಾನೆ. So what is it world means here? That's why I've used the word society here. ಅದರಿಂದ ಈ ಲೋಕವು ಎಂಬುದಿನ ನಿಜವಾದ ಅರ್ಥವು ಏನು? It's the systems of the world that traps us. ಈ ಲೋಕದಲ್ಲಿ ಇರುವ ಸಿಸ್ಟಮ್ ಅಥವಾ ಸಂಪ್ರದಾಯಗಳು, ಪಾರಂಪರ್ಯಗಳು, ಅದು ನಮ್ಮನ್ನು ಸಿಕ್ಕಿ ಬೀಳಲಿಕ್ಕೆ, ಕಣಿಗಳಲ್ಲಿ ನಾವು ಸಿಕ್ಕಿ ಬೀಳಲಿಕ್ಕೆ ಕಾರಣವಾಗುತ್ತದೆ. When we are living in this world, we have to make many choices, isn't it? ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ನಿರ್ಧಾರಗಳು, ಡಿಸಿಷನ್ಸ್ ನಾವು ತಗೊಳ್ಳಬೇಕಲ್ಲವೇ? Let's take some of them. ಕೆಲವು ಕಾರ್ಯಗಳನ್ನು ನಾವು ನೋಡಿಕೊಳ್ಳೋಣ. Friendships that we wanted in life. ನಮ್ಮ ಜೀವಿತದಲ್ಲಿ ನಮಗೆ ಫ್ರೆಂಡ್ಶಿಪ್ ಬೇಕಾಗಿದೆ. Many a times, if we are not careful of choosing that part of our life, that itself becomes a major cause of temptation for us. ಗೆಳೆಯರನ್ನು ಆರಿಸಿಕೊಳ್ಳುವ ಆ ವಿಷಯದಲ್ಲಿ ನಾವು ಜಾಗರೂಕರಾಗಿ ಇರುವುದಾದರೆ ಆ ವಿಷಯದಲ್ಲಿ ಪರೀಕ್ಷೆಗಳು, ಸಮಸ್ಯೆಗಳು ಹುಟ್ಟುವುದು ಸಹಜವಾಗಿದೆ. We know many a times parents would have told us not to have any friendship with so and so and so and so. You remember that? ಕೆಲವೊಮ್ಮೆ ನಮ್ಮ ತಂದೆ ತಾಯಿಗಳು ನಮಗೆ ಹೇಳುತ್ತದೆ, ನೋಡಿ ಆ ವ್ಯಕ್ತಿಯೊಟ್ಟಿಗೆ ನೀವು ಎಂದಿಗೂ ಸಗಿತ್ವವನ್ನು, ಫ್ರೆಂಡ್ಶಿಪ್ ಅನ್ನು ಮಾಡಬಾರದು. I don't know whether some parents, your friends' parents have told not to have friendship with you. I don't know about that. ನಿಮ್ಮ ಸ್ನೇಹಿತರ ತಂದೆ ತಾಯಿಗಳು ಒಂದು ವೇಳೆ ಹೇಳಿರಬಹುದು ನಿನ್ನೊಟ್ಟಿಗೆ ಗೆಳತನಕ್ಕೆ ಹೋಗಬಾರದು ಎಂಬುದಾಗಿ. When I was a student, I remember I was 8th standard, and one of my friends' father has told, don't have any friendship with this Varghese Chako. ನಾನು 8ನೇ ತರಗತಿಯಲ್ಲಿ ಕಲಿಯುವಾಗ ನನ್ನ ಸ್ನೇಹಿತನ ತಂದೆ ನನ್ನ ಸ್ನೇಹಿತನಿಗೆ ಹೇಳಿದ, ವರ್ಗೀಸ್ ಚಾಕೋ ಒಟ್ಟಿಗೆ ಯಾವ ಸಂಬಂಧಕ್ಕೂ ಹೋಗಬಾರದು ಎಂಬುದಾಗಿ. How terrible it is, isn't it? ಎಂದ ಭಯಂಕರವಾಗಿದೆ ಅಲ್ಲವೇ? We are told not to be entangled with our friendships that will tempt us. ನಮ್ಮನ್ನು ಪರೀಕ್ಷೆಗೆ, ಪರಿಶೋಧನೆಗೆ ಒಳಪಡಿಸುವ ಫ್ರೆಂಡ್ಶಿಪ್ನ ಹತ್ರ, ಅದಕ್ಕೆ ನಾವು ಎಂದಿಗೂ ಹೋಗಬಾರದು. Since I mentioned about my 8th standard, I should mention further. That was the turning point of my life. 8ನೇ ತರಗತಿಯಲ್ಲಿ ನಡೆದಂತ ಘಟನೆ ನಾನು ಹೇಳದೆಯಲ್ಲ, ಆಮೇಲೆ ಅನೇಕ ಸಂಗತಿಗಳು ನಡೆದವು ನನ್ನ ಜೀವನದಲ್ಲಿ. ಅದೊಂದು ಟರ್ನಿಂಗ್ ಪಾಯಿಂಟ್ ಆಗಿ ಅದು ಮಾರ್ಪಟ್ಟವು. I had a friendship circle which was very notorious. ಬಹಳ ಕುಪ್ರಸಿದ್ಧವಾದ ಸ್ನೇಹಿತರೊಟ್ಟಿಗೆ ನನಗೆ ಫ್ರೆಂಡ್ಶಿಪ್ ಇದ್ದಿತ್ತು. 2 of them were caught by the police later. ಅವರಲ್ಲಿ ಇಬ್ಬರು ಆಮೇಲೆ ಪೊಲೀಸರಿಂದ ಹಿಡಿಯಲ್ಪಟ್ಟವು.
By God's grace, I was caught before that. ಆದ್ರೆ ಅದನ್ನ ಮುಂಚಿತವಾಗಿ ನಾನು ದೇವರ ಕೃಪೆಯಿಂದ ಹಿಡಿಯಲ್ಪಟ್ಟ. I was taken to the principal. ನಾನು ನನ್ನ ಕಾಲೇಜಿನ ಪ್ರಿನ್ಸಿಪಲ್ನ ಕೈಯಲ್ಲಿ ಒಳಪಟ್ಟ. It was not college, it was school, 8th standard. ಸಾರಿ, ಅದು 8ನೇ ತರಗತಿಯಲ್ಲಿ ಕಲಿಯುವ ಆ ಸಂದರ್ಭದಲ್ಲಿ. And then my parents were called in, and it was a major calamity for my life. ನನ್ನ ತಂದೆ ತಾಯಿಗಳು ಕರೆಯಲ್ಪಟ್ಟವ. ಅದು ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಅದು ಮಾರ್ಪಟ್ಟದ. God impressed on my heart that this life, if you live, you are going to a terrible end. ಈ ರೀತಿಯಾಗಿ ನೀವು ಮುಂದುವರಿಯುವುದಾದರೆ ದೇವರು ಹೇಳಿದ ನಿನ್ನ ಜೀವಿತ ಬದುಕು ಅದು ಹಾಳಾಗಿ ಹೋಗುತ್ತದೆ. I remember sitting in my room and crying, and on my knees writing down every notebook that I had. I took a page extra and written after the turning. ನಾನು ನನ್ನ ರೂಮಲ್ಲಿ ಬಂತು, ಮೊಣಕಾಲಲ್ಲಿ ನಿಂತು ಕಣ್ಣೀರು ಸುರಿಸುತ್ತಾ ನಾನು ಬರೆಯುತ್ತಾ ಇರುವ ನೋಟ್ಬುಕ್ಕಿನ ಪೇಜ್ಗಳಲ್ಲಿ ಒಂದಲ್ಲಿ ನಾನು ಬರೆದ ಇದು ನನ್ನ ಟರ್ನಿಂಗ್ ಪಾಯಿಂಟ್ ಆಗಿ ಇರುತ್ತದೆ. The first thing that I did then was to let go those friends from my life. ಆಮೇಲೆ ನಾನು ತಕ್ಕೊಂಡಿರುವ ಆ ಪ್ರಥಮ ನಿರ್ಧಾರ ಎಂದರೆ ನನ್ನ ಲೈಫನ್ನು ಹಾಳು ಮಾಡುವ ಎಲ್ಲಾ ಸ್ನೇಹಿತರನ್ನು ನಾನು ಸಂಪೂರ್ಣವಾಗಿ ಬಿಟ್ಟವು. Later I was watching from the sidelines what was happening to those friendship. It was terrible. ಆಮೇಲೆ ಆ ಸ್ನೇಹಿತರಿಗೆ ಸಂಭವಿಸುತ್ತಾ ಇರುವ ಘಟನೆಗಳು ನಾನು ವೀಕ್ಷಿಸುತ್ತಾ ಇದ್ದಾಗ ಎಂದ ಭಯಂಕರವಾದ ಘಟನೆಗಳು ಸಂಭವಗಳು ಅವರ ಜೀವನದಲ್ಲಿ ನಡೆದವು. By the time I was 10th standard, both of them were sacked from the school. ನಾನು 10ನೇ ತರಗತಿಯಲ್ಲಿ ಬಂದಾಗ ಆ ಸ್ನೇಹಿತರು ಅಲ್ಲಿಂದ ತೆಗೆಯಲ್ಪಟ್ಟವು. If I were in that friendship circle, in that society of friends, I would have been one among them. ನಾನು ಆ ಸ್ನೇಹಿತರ ಜೊತೆ ಇರುತ್ತಿದ್ದರೆ ನಾನು ಕೂಡ ಸ್ಕೂಲಿಂದ ನಾನು ಬಹಿಷ್ಕಾರ ಹೊಂದಬೇಕಾಗಿತ್ತು. So young people, this is one thing that I wanted to say. The society friendships, you need to know whom to pick up and whom to let go. ಲೋಕದಲ್ಲಿ ಸಮಾಜದಲ್ಲಿ ನಾವು ಸ್ನೇಹಿತರನ್ನು ಸೇರಿಸಿಕೊಳ್ಳುವಾಗ ಯಾರನ್ನು ನಾವು ಸೇರಿಸಿಕೊಳ್ಳಬೇಕು, ಯಾರನ್ನು ಹೊರಗಡೆ ಹಾಕಬೇಕು ಎಂಬುದರ ಬಗ್ಗೆ ಒಳ್ಳೆ ವಿವೇಚನಾ ಶಕ್ತಿ ನಮಗೆ ಇರಬೇಕು. Second one is the leisure activities that we choose. ಎರಡನೇ ಸಮಸ್ಯೆಗಳು ಅಥವಾ ಪರೀಕ್ಷೆಗೆ ಒಳಗೊಂಡಿರುವ ಎರಡನೇ ಸಮಸ್ಯೆಗಳು ನಮ್ಮ ರಜಾ ಸಮಯಗಳು, ಫ್ರೀ ಟೈಮ್ಗಳು ನಾವು ಹೇಗೆ ಉಪಯೋಗಿಸುತ್ತದೆ ಎಂಬುದರ ಬಗ್ಗೆ. Earlier days when there used to be youth camps, one common question used to be, is it anything wrong going to the cinema halls? ಮೊದಲು ಆ ಕಾಲದಲ್ಲಿ ನಡೆಯುತ್ತಾ ಇರುವ ಯೂತ್ ಕ್ಯಾಂಪ್ಗಳಲ್ಲಿ ಸಾಮಾನ್ಯವಾಗಿ ಕೇಳಲ್ಪಡುತ್ತಾ ಇರುವ ಒಂದು ಪ್ರಶ್ನೆ ಇತ್ತು, ಸಿನಿಮಾ ನೋಡಲಿಕ್ಕೆ ಹೋಗುವಂಥದ್ದು ತಪ್ಪಾ ಸರಿಯಾ ಎಂಬುದಾಗಿ. Nowadays that question doesn't come, not because everybody has become saints. ಈ ಕಾಲದಲ್ಲಿ ಆ ಪ್ರಶ್ನೆ ಅದು ಉದಯಿಸುವುದಿಲ್ಲ. ನಾವೆಲ್ಲರೂ ವಿಶುದ್ಧರಾಗಿ ಮಾರ್ಪಟ್ಟದ್ರಿಂದ ಅದು ಬಿಟ್ಟು ಹೋದದಲ್ಲ. It's because cinema hall has come to your mobile phone, Netflix. ಕಾರಣ ಏನೆಂದರೆ ಸಿನಿಮಾ ಥಿಯೇಟರ್ ನಿಮ್ಮ ಕೈಯಲ್ಲಿ, ನಿಮ್ಮ ಮೊಬೈಲ್ ಅಲ್ಲಿ ಬಂದಿದ್ದೇವೆ. So people sit under their blanket, they watch, inside the bathroom they watch, wherever parents not there, you keep watching it. ಅದರಿಂದ ನಾವು ಬ್ಲಾಂಕೆಟ್ ಒಳಗಡೆ ಇರುವಾಗ ಸಿನಿಮಾ ನೋಡುತ್ತದೆ, ಬಾತ್ರೂಮ್ ಅಲ್ಲಿ ಹೋಗಿ ಸಿನಿಮಾ ನೋಡುತ್ತದೆ. ತಂದೆ ತಾಯಿಗಳು ಅವರನ್ನು ಮುಚ್ಚುಮರೆಯಾಕಿ ಅವರನ್ನು ಇಲ್ಲದ ಸಮಯದಲ್ಲಿ ನಾವು ನೋಡಿ ಆಸ್ವಾದನೆ ಮಾಡುತ್ತಾ ಇದೆ. We think that this is just a leisure activity of reducing my tension and stress. Just a nice little film. What's wrong in that? ನಾವು ಯೋಚನೆ ಮಾಡುವುದೇನೆಂದರೆ ಇದು ಸ್ವಲ್ಪ ಸಮಯ ನೋಡಿದರೆ ನಮ್ಮ ಟೆನ್ಷನ್, ನಮ್ಮ ಗೆಲಿಬಿಲಿ, ಎಲ್ಲಾ ಸಮಸ್ಯೆಗಳು ನೀಗಿಸಲಿಕ್ಕೆ ಒಂದು ಪರಿಹಾರ ಎಂಬುದಾಗಿ ನಾವು ಭಾವಿಸುವುದುಂಟು. But what is happening there is the society is injecting its poisonous values through the films and the themes that they have picking up.
ಇದರಿಂದ ನಡೆಯುವ ಸಂಗತಿ ಏನೆಂದರೆ ಈ ಲೋಕವು ಅದನ್ನ ವಿಷ ಅದು ಸಿನಿಮಾ ಮುಖಾಂತರ ಒಂದೊಂದು ಪ್ರೋಗ್ರಾಮ್ಸ್ ಮುಖಾಂತರ ನಮ್ಮ ಆತ್ಮೀಕ ಜೀವಿತವನ್ನು ಹಾಳು ಮಾಡಲಿಕ್ಕೆ ಇಂಜೆಕ್ಟ್ ಮಾಡುತ್ತಾ ಇದೆ. So even on the leisures, that's how society permeates, indulge into your lives. ನಮ್ಮ ಜೀವಿತದಲ್ಲಿ ಈ ಲೋಕವು ಪ್ರವೇಶಿಸಲು ಈ ರೀತಿಯಾಗಿ ಅದು ಬರುತ್ತದೆ. Another example, the priorities that we normally do. ಮೂರನೇದಾಗಿ ನಾವು ಯಾವ ವಿಷಯಗಳಿಗಾಗಿ ಮುನ್ಕೈ ಹಾಕುತ್ತದೆ, ನಮ್ಮ ಪ್ರಯಾರಿಟೀಸ್ ಮುಖ್ಯ ಸ್ಥಾನ ಕೊಡುವಂಥದ್ದು ಯಾತಕ್ಕೆ? What's the priority of our life? Is it to impress others? ನಾವು ಇತರರನ್ನು ಇಂಪ್ರೆಸ್ ಮಾಡಕ್ಕೆ ನಾವು ಜೀವಿಸುತ್ತಾ ಇದೆಯಾ? World looks at that as the primary idea. ಈ ಲೋಕದಲ್ಲಿ ಇರುವವರು ಅದನ್ನೇ ಮುಖ್ಯ ವಿಷಯವಾಗಿ ಇತರರನ್ನು ಇಂಪ್ರೆಸ್ ಮಾಡಲಿಕ್ಕೆ, ಅವರನ್ನು ಆಶ್ಚರ್ಯಗೊಳಿಸಲಿಕ್ಕೆ ಅವರು ಕಾರ್ಯಗಳು ಮಾಡುತ್ತಾ ಇದೆ. How do I dress up to impress others? ಹೇಗೆ ನಾನು ಇದರರ ಮುಂದೆ ನಾನು ವಸ್ತ್ರಧಾರಣವನ್ನು, ನನ್ನ ಬಟ್ಟೆಗಳನ್ನು ನಾನು ತೊಡಿಸುತ್ತದೆ. The other day I was sitting in a crowd, me and my wife, and ahead of us there was a group of ladies was taking a selfie. ನಾನೊಮ್ಮೆ ಒಂದು ಸ್ಥಳದಲ್ಲಿ ಕೂತಿರುವಾಗ, ನನ್ನ ಹೆಂಡತಿ ಜೊತೆ ಅಲ್ಲಿ ಇರುವಾಗ ಒಂದು ಕೂಟ ಯವನಸ್ಥರು ಗರ್ಲ್ಸ್ ಬಂದು ಅವರು ಸೆಲ್ಫಿ ಮಾಡುತ್ತಾ ಇತ್ತು. So we can see the actual face of the girls, and we can also see the selfie with all the what do you call it? All the screens that you have put it into that, they looks very, very different. They looks like some other country people. Filters has that. ಹೆಣ್ಣು ಮಕ್ಕಳ ಮುಖವನ್ನು ನೋಡುವಾಗ ಅವರು ಈ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವ ಹುಡುಗಿಗಳ ಹಾಗೆ ಅವರು ಕಾಣಲ್ಪಟ್ಟವು. Why do we put filters so much? It's to impress others. ಯಾಕೆ ಆ ರೀತಿಯಾಗಿ ಅವರು ತೋರಿಸುತ್ತದೆ? ಇದರನ್ನು ಇಂಪ್ರೆಸ್ ಮಾಡಲಿಕ್ಕೆ. Well, I'm not against you dressing up well and talking well. That's all nice. My question is that my priority of life? ನೀವು ಒಳ್ಳೆ ಬಟ್ಟೆಗಳನ್ನು ಧರಿಸಲಿಕ್ಕೆ ನನಗೇನು ಸಮಸ್ಯೆ ಏನೂ ಇಲ್ಲ, ಒಳ್ಳೆ ಊಟ ಮಾಡುವುದಕ್ಕೆ ಸಮಸ್ಯೆ ಏನೂ ಇಲ್ಲ. ಆದ್ರೆ ನೀವುದೆಲ್ಲ ಮಾಡುವಂಥದ್ದು ಬೇರೆಯವರನ್ನು ಇಂಪ್ರೆಸ್ ಮಾಡಲಿಕ್ಕೆ ಮಾಡುತ್ತೀರಾ. World has that as a priority. ಲೋಕದಲ್ಲಿರುವವರಿಗೆ ಅದನ್ನೇ ಮುಖ್ಯವಾಗಿ ಇರುವಂತ ಕಾರಣ. Are we influenced with that? ಅದರಿಂದ ಸ್ವಾಧೀನ ಹೊಂದದೆ. Fear of friction. ಅದು ನಮ್ಮನ್ನು ಅವರು ಬಿಟ್ಟು ಹೋಗುತ್ತೆ ಎಂಬ ಭಯದಿಂದ. World tells us don't live and let live. Don't trouble anybody. Don't tell anything wrong about anybody. ಲೋಕವು ಹೇಳುವಂಥದ್ದು ಯಾರಿಗೂ ಯಾವ ತಪ್ಪುಗಳು ಅವರು ತೋರಿಸಿಕೊಡಬಾರದು, ಯಾರನ್ನು ತೊಂದರೆಪಡಿಸಬಾರದು ಎಂಬುದಾಗಿ ಲೋಕವು ಹೇಳುತ್ತದೆ. But the Bible tells to tell the gospel, which is a stumbling block for many. ಆದರೆ ಬೈಬಲ್ ಹೇಳುವುದೇನೆಂದರೆ ಅವರಿಗೆ ನಾವು ಸ್ವಾರ್ಥ ತಿಳಿಸಿಕೊಡಬೇಕು, ಅದು ಅವರಿಗೆ ಎಡವುವ ಒಂದು ಕಲ್ಲಾಗಿ ಇರುತ್ತದೆ. But we fear, if I tell the gospel, will I lose the society's friendship? ನಾನು ಸ್ವಾರ್ಥ ಸಾರಿದರೆ ಈ ಲೋಕದಲ್ಲಿರುವ ಆ ಸ್ನೇಹಿತರಿಂದ ನಾನು ಅಗಲಿ ಹೋಗಲಿಕ್ಕೆ ಸಂಗತಿ ಆಗುತ್ತದ ಎಂಬ ಭಯ ನಮ್ಮಲ್ಲಿ ಬರುತ್ತದೆ. World has a different value system altogether. ಈ ಲೋಕಕ್ಕೆ ಅದನ್ನು ತಕ್ಕಂತೆ ಒಂದು ವ್ಯಾಲ್ಯೂ ಸಿಸ್ಟಮ್, ಸಂಪ್ರದಾಯಗಳು ಇರುತ್ತದೆ. Have you heard this big one that says you can tell lie as long as it is for a good purpose? ಲೋಕದಲ್ಲಿರುವ ಒಂದು ಕಾರ್ಯ ಏನೆಂದರೆ ಅವರು ಹೇಳುತ್ತದೆ, ನಿಮಗೆ ಒಳ್ಳೆ ಫಲಿತಾಂಶಕ್ಕಾಗಿ, ಒಳ್ಳೆ ಉದ್ದೇಶಕ್ಕಾಗಿ ಬೇಕಾದರೆ ಸುಳ್ಳು ಕೂಡ ಆಡಬಹುದು. But Bible tells the one who tells lies is fit for hell. ಆದ್ರೆ ಬೈಬಲ್ ಹೇಳುವಂಥದ್ದು, ನೀವು ಸುಳ್ಳಾಡುವುದಾದ್ರೆ ಎಲ್ಲಾ ಸುಳ್ಳುಗಾರರಿಗೂ ಸಿದ್ಧಪಡಿಸಿರುವಂಥದ್ದು ಬೆಂಕಿ ಗಂಧಕಗಳು ಉರಿಯುವ ಕೆರೆ ಎಂಬ ನರಕ. So if we compromise with society, it tempts us in each of these areas and takes us away from the Lord. ಈ ಸಮಾಜದಲ್ಲಿ ನಾವು ಅದಕ್ಕೆ ಗಳಿಯರಾಗಿ ಹೋಗುವುದಾದರೆ ಅದು ನಮ್ಮನ್ನು ದೇವರಿಂದ ಅಗಲಿಸುವುದಾಗಿ ಇರ್ತದೆ.
What shall we do then? How do we handle this temptation from the society? ಈ ಲೋಕದಿಂದ ಹುಟ್ಟುವ ಈ ಪರೀಕ್ಷೆಗಳನ್ನು ನಾವು ಎದುರಿಸುವುದು ಹೇಗೆ? Let's read a verse from Romans chapter 12 verse 2. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮನ್ಸ್ 12ನೇ ಅಧ್ಯಾಯ 2ನೇ ವಾಕ್ಯ. If you have not by heart, you can by heart this verse. Is a beautiful verse. ಇದು ನೀವು ಬೈಹಾಟ್ ಕಲಿಯಬೇಕಾದ ಬಾಯಿಪಾಠ ಕಲಿಯಬಹುದಾದ ಒಂದು ವಾಕ್ಯವಾಗಿ ಕಾಣುತ್ತದೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. All right. So the verse, if I can condense it in one line, it says, do not conform to the world, but be transformed. This is the verse, isn't it? ಇದು ಒಂದೇ ವಾಚಕದಲ್ಲಿ ಹೇಳುವುದಾದ್ರೆ, ಈ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಅದನ್ನು ಬಿಟ್ಟು ದೇವರ ಚಿತ್ತಾನುಸಾರ ನೀವು ಮಾರ್ಪಡಿರಿ ಎಂಬುದಾಗಿ. World or the society wants to control you. They want to take your control. ಈ ಲೋಕವು ನಿಮ್ಮನ್ನು ನಿಯಂತ್ರಿಸಲಿಕ್ಕೆ, ನಿಮ್ಮ ನಿಯಂತ್ರಣವನ್ನು ಅದು ತಕ್ಕೊಳ್ಳಲಿಕ್ಕೆ ಆಶಿಸುತ್ತದೆ. You can look at your own smartphones. Any app that you wanted to download, he will ask 100 questions. Can I use your telephone directory? Can I use your location? Can I use that? Can I use that? Can I use that? I mean, if I keep ticking it, I think the person will even wanted to use my house also. ಒಂದು ಆಪ್ ಅನ್ನು ನಾವು ಡೌನ್ಲೋಡ್ ಮಾಡಕ್ಕೆ ಹೋಗುವಾಗ ಅವರು 100 ಪ್ರಶ್ನೆಗಳು ಕೇಳುತ್ತದೆ. ನಿಮ್ಮ ಲೊಕೇಶನ್ ನಾವು ತಗೊಳ್ಳಲಿಕ್ಕೆ ರೆಡಿ ಇದೆಯಾ? ಅನೇಕ ಡಿಮ್ಯಾಂಡ್ಗಳು ಅವರು ಹೇಳುತ್ತದೆ. ಕೊನೆಯದಾಗಿ ನಿಮ್ಮ ಮನೆಯನ್ನು ಕೂಡ ಅವರಿಗೆ ಬಿಟ್ಟು ಕೊಡಬೇಕಾದ ರೀತಿಯಲ್ಲಿ ಅವರು ಮಾತಾಡುತ್ತದೆ. Society wants, the world wants to control our minds. ನಮ್ಮ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಲೋಕವು ಪರಿಶ್ರಮಿಸುತ್ತದೆ. You look at your own timing and your own life for the day. ಒಂದು ದಿನದಲ್ಲಿ ನೀವು ಜೀವಿಸುವ ಆ ಜೀವಿತವನ್ನು ಹೇಗೆ ಸಮಯವನ್ನು ಕಳೆಯುತ್ತದೆ ಎಂಬುದನ್ನು ಒಂದು ಚಿಂತೆ ಮಾಡಿಕೊಳ್ಳಿರಿ. How many of you had quiet half an hour today, having nothing else done? ಯಾವುದನ್ನು ಮಾಡದೆ ಈ ದಿನ ಅರ್ಧ ಗಂಟೆ ಸಮಾಧಾನವಾಗಿ ನೀವು ಕಳೆದ ಒಂದು ಸಂದರ್ಭ ಇವತ್ತು ಬಂದಿದ್ದೀರಾ? If you were studying, there will be song playing. ನೀವು ಸ್ಟಡಿ ಮಾಡುವುದಾದ್ರೆ ನೀವು ಹಾಡು ಕೇಳ್ತಾ ಇದೆ. You're doing some work, these two things will be plugged into the ears and something is blaring in your ears. ನೀವು ಕೆಲಸ ಮಾಡುವುದಾದ್ರೆ ನಿಮ್ಮ ಕಿವಿಯಲ್ಲಿ ಆ ಇಯರ್ಫೋನ್ ಹಾಕಿಕೊಂಡು ಅದು ಶಬ್ದಿಸುತ್ತಾ ಇರುತ್ತದೆ. If you're cleaning the house, TV would be blaring some programs out there. ನೀವು ಮನೆ ಕ್ಲೀನ್ ಮಾಡುವಾಗ ನಿಮ್ಮ ಮನೆಯಲ್ಲಿರುವ ಟಿವಿ ಅದು ವರ್ಕ್ ಆಗುತ್ತಾ ಇರುತ್ತದೆ. If you are eating, you are watching something. ನೀವು ಊಟ ಮಾಡುತ್ತಾ ಇರುವಾಗ ಯಾವುದಾದ್ರೂ ಒಂದು ನೋಡುತ್ತಾ ನೀವು ಊಟ ಮಾಡುತ್ತದೆ. Now many of you sleep also listening to something. ಕೆಲವರು ನಿದ್ರೆ ಮಾಡುವಾಗಲೂ ಯಾವುದನ್ನಾದ್ರೂ ಒಂದು ಕಾರ್ಯಗಳು ಕೇಳುತ್ತಾ ಅವರು ನಿದ್ರೆ ಮಾಡುತ್ತದೆ. What is happening? ಯಾವುದನ್ನು ಸಂಭವಿಸುತ್ತಾ ಇದೆ? Somebody wants to control our minds all the time and occupy it all the time. ಯಾರೋ ಒಬ್ಬರು ನಿನ್ನ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಅವರು ಪರಿಶ್ರಮಿಸುತ್ತಾ ಇದೆ. Is it world doing that or God doing it? ಇದು ಲೋಕವನ್ನು ಮಾಡುವಂತ ಕಾರ್ಯವಾಗಿ ಇದೆಯಾ ಅಥವಾ ದೇವರು ಮಾಡುವ ಕಾರ್ಯವಾಗಿ ಇದೆಯಾ? What is controlling your mind? ನಿನ್ನ ಮನಸ್ಸನ್ನು ನಿಯಂತ್ರಿಸುವುದು, ಕಂಟ್ರೋಲ್ ಮಾಡುವುದು ಯಾರು? Most of the time, if you are occupied in your mind with the things of the world, of the society, then ಲೋಕದಲ್ಲಿ controlling you. ಈ ಲೋಕದಲ್ಲಿ ಇರುವ ಸಂಗತಿಗಳು ಎಲ್ಲಾ ಸಮಯದಲ್ಲಿಯೂ ನಿನ್ನನ್ನು ಕಂಟ್ರೋಲ್ ಅದನ್ನೆಲ್ಲ ಸ್ವಾಧೀನಪಡಿಸಿಕೊಂಡು ಇರುವುದಾದ್ರೆ
ಲೋಕವನ್ನೇ ನಿನ್ನನ್ನು ನಿಯಂತ್ರಿಸುತ್ತಾ ಇದ್ದೇವೆ. Here we read, do not conform to the world, but be ye transformed. ಈ ಲೋಕದ ಆಶೆಗಳಿಗೆ ನಡವಳಿಕೆಯನ್ನು ಅನುಸರಿಸದೆ ದೇವರ ಚಿತ್ತಕ್ಕನುಸಾರವಾಗಿ ನಿಮ್ಮ ಜೀವಿತವನ್ನು ನೂತನಪಡಿಸಿಕೊಳ್ಳಿರಿ ಎಂಬುದಾಗಿ ದೇವರು ಹೇಳುತ್ತಾರೆ. This word transform is a very interesting word. ಈ ನೂತನ ಮನಸ್ಸನ್ನು ಹೊಂದಿಕೊಂಡು ಎಂಬುದು ಅದೊಂದು ಆಶ್ಚರ್ಯಕರವಾದ ಒಂದು ಪದವಾಗಿದೆ. I like that Kannada word, Nudana. That's a nice word, I guess. That's a good word. It's actually in Matthew chapter 17, verse 2, we read about Jesus Christ transfigured on that mountain. That word transfigured is the word used here. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಅದರ 2ನೇ ವಾಕ್ಯದಲ್ಲಿ ಯೇಸು ಕರ್ತನು ಶಿಷ್ಯರ ಮುಂದೆ ಆತನು ಮಾರ್ಪಟ್ಟವು ಎಂಬುದಾಗಿ ನಾವು ಓದುತ್ತೇವೆ. ಅದೇ ಆ ಅರ್ಥವನ್ನೇ ಪದವನ್ನೇ ಇಲ್ಲಿಯೂ ಕೂಡ ನಾವು ಓದುತ್ತೇವೆ. As he was looking like an ordinary man, suddenly we see his face shined like a sun and his raiment was white as the light. That's the transformation. A complete change is what we see. That's what transfiguration is. ಅದುವರೆಗೂ ಸಾಮಾನ್ಯ ಮನುಷ್ಯನಾಗಿ ಇದ್ದಂತ ಯೇಸು ಕರ್ತನು ಆ ಗಳಿಗೆಯಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತ್ತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಈ ರೀತಿಯಾಗಿ ಕೂಡಲೇ ತಕ್ಷಣ ಸಂಭವಿಸಿದಂತ ಒಂದು ಮಾರ್ಪಾಟು. ಅದೇ ಆಶಯವನ್ನು ನಾವು ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕೆಂಬ ವಿಷಯದಲ್ಲಿ ನಾವು ಕಾಣುತ್ತೇವೆ. When the society wants to conform us into its dead life, Christ wants us to transform into the newness of life. ಈ ಲೋಕವು ಅದನ್ನ ಜೀವವಿಲ್ಲದ ಸಂಪ್ರದಾಯಗಳಿಗೆ ನಿಮ್ಮನ್ನು ಗುಲಾಮನಾಗಿ ಅಡಿಮೆಯಾಗಿ ಮಾಡಬೇಕೆಂದು ಆಶಿಸುತ್ತಾ ಇರುವಾಗ ದೇವರು ನಿಮ್ಮನ್ನು ಆತನ ಚಿತ್ತಾನುಸಾರ ಜೀವವುಳ್ಳ ಪರಲೋಕಕ್ಕೆ ಅನಿಯೋಚ್ಯವಾದ ಒಂದು ಜೀವಿತವನ್ನೇ ಕೊಡಲಿಕ್ಕೆ, ನೂತನ ಮನಸ್ಸನ್ನು ಕೊಡಲಿಕ್ಕೆ ಆತನು ಶ್ರಮಿಸುತ್ತಾ ಇದೆ. Let me just show you you must have seen this pupa that's growing of a butterfly. This is the earliest size of the butterfly. See, it is transforming. ಒಂದು ಚಿತ್ರಶಲಭದ ಅದನ್ನ early time ಅನ್ನು ನೋಡಿ. Yes, and you see it is coming out, becoming beautiful. ಅದು ಹೊರಗಡೆ ಬರುವಾಗ ಅದು ಅಂದವಾಗಿ ಮನೋಹರವಾಗಿ ಅದು ಮಾರ್ಪಡುವುದನ್ನು ನಾವು ಕಾಣುತ್ತೇವೆ. It is called metamorphosis, right? ಇದನ್ನ ಹೆಸರು ಮೆಟಾಮಾರ್ಫಿಸಮ್. That is the same word used here, transform. ಇಲ್ಲಿ ಈ ಬದಲಾವಣೆ ಎಂಬುದಕ್ಕೆ ಇದೇ ಪದವನ್ನು ಉಪಯೋಗಿಸುತ್ತದೆ. This is how Christ wants to change us. ಈ ರೀತಿಯಾಗಿ ನಿಮ್ಮನ್ನು ಬದಲಾಯಿಸಲು ಯೇಸು ಕರ್ತನು ಕಾರ್ಯ ಮಾಡುತ್ತಾನೆ. If you are willing to come and occupy Christ in your heart and mind, ನೀವು ಯೇಸು ಕ್ರಿಸ್ತನನ್ನೇ ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ಆತನಿಗೆ ನಿಯಂತ್ರಣವನ್ನು ಒಪ್ಪಿಸಿಕೊಟ್ಟರೆ ಈ ರೀತಿಯಾಗಿರುವ ಮಾರ್ಪಾಟು, ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಕರ್ತನು ಶ್ರಮಿಸುತ್ತಾನೆ. Right. Secondly, ಎರಡನೇದಾಗಿ separate from the world. Separate from the world. ಈ ಲೋಕಕ್ಕೆ ಅನುರೂಪರಾಗಬಾರದು ಎಂಬುದಾಗಿ ನಾವು ಕಾಣುತ್ತೇವೆ. I'm basing my point on 2 Corinthians chapter 6, verse 17 and 18. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 17 ಹಾಗೂ 18ನೇ ವಾಕ್ಯಕ್ಕೆ ನಿಮ್ಮ ಗಮನವನ್ನು ನಾನು ತಿರುಗಿಸುತ್ತೀನಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 17 ಹಾಗೂ 18. ಆದದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟಾದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೀರೆಂದು
ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. Don't go away from that chapter. That chapter is talking about we should not mix or should not become a partnership with the world. ಈ ಅಧ್ಯಾಯದಲ್ಲಿ ನಾವು ಲೋಕದ ಜೊತೆ, ಸಮಾಜದ ಜೊತೆ ಇಜ್ಜೋಡಾಗಬಾರದು ಎಂಬುದಾಗಿ ವಾಕ್ಯವು ಆಜ್ಞಾಪಿಸುತ್ತದೆ. It tells us that we should not, an ox and ass cannot come together in partnership. ಒಂದು ಎಮ್ಮೆಯು ಒಂದು ಹೋರಿಯು ಒಂದೇ ರೀತಿಯಾಗಿ ಇಜ್ಜೋಡಾಗಲಿಕ್ಕೆ ಆಗುವುದಿಲ್ಲ. So it asks us in between verses 14 and 16 that how can you unequally yoke together? 14ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. What is the fellowship between righteousness and unrighteousness? ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? What's the connection between light with darkness? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? How on earth you can partner between Christ and Belial? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ ಏನು? How can ever a believer and infidel can be together in partnership? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? What agreement you find between temple of God with idols? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಹೇಗೆ ಒಂದಾಗಿ ಇರಲಿಕ್ಕೆ ಸಾಧ್ಯ? Bringing out this massive contrast, then comes between verse 17 and 18, tells us, do not separate yourself from the world. ಈ ವೈಪರೀತ್ಯವಾದ ಎರಡು ಕಾರ್ಯಗಳನ್ನು ಹೇಳಿದ ಅನಂತರ ಇಲ್ಲಿ ಆಜ್ಞಾಪಿಸುತ್ತಾನೆ, ಅನ್ಯ ಜನರ ಮಧ್ಯದಲ್ಲಿಂತ ಹೊರಟು ಬಂದು ಪ್ರತ್ಯೇಕವಾಗಿರಿ ಎಂಬುದಾಗಿ 17ನೇ ವಾಕ್ಯದಲ್ಲಿ. What is Apostle trying to do? He is trying to tell us that because of your basic nature, you cannot have partnership with this society. ನಿಮ್ಮ ಸ್ವಭಾವಕ್ಕನುಸಾರವಾಗಿ ಈ ಲೋಕದವರೊಟ್ಟಿಗೆ ನಿಮಗೆ ಇಜ್ಜೋಡಾಗಲಿಕ್ಕೆ, ಒಡನಾಟ ಆಗಲಿಕ್ಕೆ ಸಾಧ್ಯತೆ ಇಲ್ಲ. All the oxes will be having a good time with the oxes. ಎಲ್ಲಾ ಎತ್ತುಗಳು ಎತ್ತುಗಳ ಜೊತೆ ಹೋಗುತ್ತದೆ. All the pigs will have wonderful fellowship between them only. ಹಂದಿಗಳು ಹಂದಿಗಳ ಜೊತೆ ಒಳ್ಳೆ ಅನ್ಯೋನ್ಯತೆ ಬಳಸುತ್ತದೆ. What is your seed? Where do you belong? And that depends on the friendship that you're going to have. ನಿಮ್ಮ ಸ್ವಭಾವವು ಹೇಗಿರುತ್ತದೆ, ಆ ಬೀಜ ಹೇಗಿರುತ್ತದೆ, ಅದನ್ನ ತಕ್ಕಂತೆ ಉಳ್ಳ ಸ್ನೇಹಿತರನ್ನು ನೀವು ಕಂಡು ಹಿಡಿಯುವಿರಿ. If you are a child of God, then you better separate from the world which is opposing the children of God and God himself. ನೀವು ದೇವರ ಮಗನಾಗಿದ್ದರೆ, ಮಗಳಾಗಿದ್ದರೆ ಅದನ್ನು ತಕ್ಕಂತೆ ವಿಶ್ವಾಸಿಗಳೊಟ್ಟಿಗೆ ಮಾತ್ರ ಒಡನಾಟ ಉಂಟಾಗಬೇಕು. You have this pig's picture here. ಇಲ್ಲಿ ಒಂದು ಹಂದಿಗಳ ಚಿತ್ರವನ್ನು ನಾವು ನೋಡುತ್ತೇವೆ. They are having a very nice time, good time. ಇದು ಅವರಿಗೆ ಒಂದು ಒಳ್ಳೆ ಸಂತೋಷಕರವಾದಂತ ಸಮಯ. How beautiful it is. ಎಂದ ಅಂದವಾಗಿ ಮನೋಹರವಾಗಿ ಅದು ಕಾಣುತ್ತದೆ ಅಲ್ಲವೇ? So much of nice water, cool like an AC. ಅದು ಒಳ್ಳೆ ನೀರು, ಕೆಸರು, ಎಸಿಯಲ್ಲಿ ಮಲಗುವ ಹಾಗೆ ಅವರು ಮಲಗುತ್ತಾರೆ. If Peter was among them, he would have said, let's make 5 tents and live here. ಪೇತ್ರನು ಅಲ್ಲಿ ಅವರ ಜೊತೆ ಇರುವುದಾದ್ರೆ, I didn't get the last sentence. If Peter was one among them, he would have said, let us make 5 tents here and live along with them. ಪೇತ್ರನು ಅವರ ಜೊತೆ ಇರುವುದಾದ್ರೆ ಅವನು ಹೇಳುತ್ತಾನೆ, ಈಗ ನಮಗೆ 5 ಟೆಂಟ್ಗಳನ್ನು ಮಾಡೋಣ, ಅವರ ಜೊತೆ ಇರೋಣ ಎಂಬುದಾಗಿ. No, he cannot. ಪೇತ್ರನು ಅದು ಹೇಳುವುದಿಲ್ಲ, ಹೇಳುವುದಿಲ್ಲ. He doesn't belong to this place. ಅವನು ಈ ಫೆಲೋಶಿಪ್ಗೆ ಸಂಬಂಧಪಟ್ಟವನಲ್ಲ. How about you, dear friend? ನೀವು ಹೇಗಿರ್ತದೆ ಪ್ರಿಯ ಸಹೋದರ ಸಹೋದರಿ? Where do you belong to? ನೀ ಯಾರೊಟ್ಟಿಗೆ ಸಂಬಂಧವನ್ನು ಬೆಳೆಸುತ್ತಾ ಇದೆ? Is it to this society which is living in dirt and sin? ಕೆಸರಲ್ಲಿ ಪಾಪದಲ್ಲಿ ಜೀವಿಸುವ ಸಮಾಜದವರೊಟ್ಟಿಗೆ, ಲೋಕದವರೊಟ್ಟಿಗೆ
ಅನ್ಯೋನ್ಯತೆಯನ್ನು ಅನುಭವಿಸಬೇಕೆಂದು ನೀನು ಬಯಸುತ್ತೀರಾ? Or with Christ, who is holy and without blemish? ಅದು ಪವಿತ್ರನಾದಂದ ದೋಷ ಇಲ್ಲದಂದ ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕೆಂದು ನೀನು ವಾಂಛಿಸುತ್ತೀರಾ? Temptations of society. ಸಮಾಜದಿಂದ ಬರುವ ಪರೀಕ್ಷೆಗಳು. Do not conform to it, but be transformed. ಇದಕ್ಕೆ ನಾವು ವಿಧೇಯರಾಗಬಾರದು, ಅದಕ್ಕೆ ಬದಲಾಗಿ ನಾವು ಬದಲಾವಣೆ ಹೊಂದಿ ಯೇಸು ಕ್ರಿಸ್ತನ ಹಾಗೆ ನಾವು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು. Separate from the world. ಈ ಲೋಕದಿಂದ ಬೇರ್ಪಟ್ಟು ಪ್ರತ್ಯೇಕವಾಗಿರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ. Now we come to the third and final one, Satan. ಮೂರನೇ ವೈರಿಯ ಬಗ್ಗೆ ನಾವು ಕಾಣುತ್ತೇವೆ, ಅದು ಸೈತಾನನು. Many of us have a very funny idea about Satan. We think that it is like a cartoon picture. ಸೈತಾನನ ಬಗ್ಗೆ ಒಂದೊಂದು ರೀತಿಯಲ್ಲಿ ಭಾವನೆಗಳು ಒಬ್ಬೊಬ್ಬರಲ್ಲಿ ಇರುತ್ತದೆ. ಕಾರ್ಟೂನ್ ಪಿಕ್ಚರ್ ಆಗಿರುವ ಸೈತಾನನನ್ನು. In my childhood, there was a cartoon character which I forgot its name, which had all this stuff, and it looks like a Satan, and very nice Satan it was, and it has a friend called Dakini and etc. etc. I remember those. ಮಾಯಾವಿ. Mayavi. Yeah, I got it. ನನ್ನ ಚಿಕ್ಕ ಪ್ರಾಯದಲ್ಲಿ ಸೈತಾನನ ಬಗ್ಗೆ ನನ್ನ ಭಾವನೆ ಅಂದ್ರೆ ಒಂದು ಕಥಾ ಪುಸ್ತಕದಿಂದ ಅಲ್ಲಿ ಒಂದು ಮಾಯಾವಿ ತರ ಒಬ್ಬ ಹುಡುಗನು, ಅದಕ್ಕೆ ಕೊಂಬೆಗಳು ಬಾಲೆಲ್ಲ ಆಗಿರುವಂತ ಒಬ್ಬ ಹುಡುಗನ ರೀತಿಯಲ್ಲಿ ಸೈತಾನನನ್ನು ಅವರು ಅದು ಬರೀತಾ ಇತ್ತು. This is Satan's way of making him look good. ಸೈತಾನನು ಏನ್ ಮಾಡುತ್ತಾನೆಂದ್ರೆ ಎಲ್ಲರಿಗೂ ಒಪ್ಪಿಗೆಯಾಗಿರುವ ಸಂತೋಷಕರವಾಗಿರುವ ರೂಪದಲ್ಲಿ ಅವನು ಪ್ರತ್ಯಕ್ಷನಾಗುತ್ತಾನೆ. We have another very big international book which is about witchcraft, and that's making Satan looks good. Witchcraft looks good. ಲೋಕದಲ್ಲಿ ತುಂಬಾ ಪ್ರಸಿದ್ಧವಾದ ಒಂದು ಪುಸ್ತಕ ಇದೆ, ಮಾಟ ಮಂತ್ರಗಳ ಬಗ್ಗೆ ಅದು ಬರೆದಿರುತ್ತದೆ. ಆದರೆ ಅಂದವಾಗಿ ಎಲ್ಲರಿಗೂ ಒಪ್ಪಿಗೆಯಾಗಿರುವ ರೀತಿಯಲ್ಲಿ ಅವರು ಅದು ಬರೆದಿದ್ದಾರೆ. Please realize, we don't need to give credit to Satan, but don't take him lightly. ನಾವು ಸೈತಾನನಿಗೆ ಕ್ರೆಡಿಟ್ ಕೊಡೋಕೆ ಅಲ್ಲ ಇದು ಮಾತಾಡುವಂಥದ್ದು. ಅವನ ಕಾರ್ಯಗಳು ನಿಸಾರವಾಗಿ, ಅದು ಸರಳವಾಗಿ ನಾವು ಎಂದಿಗೂ ತಕ್ಕೊಳ್ಳಬಾರದು. He is poisonous. ಅವನು ವಿಷಕರವಾಗಿರುವಂತ ಹಾವಿನ ಹಾಗಿರುತ್ತದೆ. He is after us to destroy us. ಅವನು ನಮ್ಮ ಹಿಂದೆ ಬರುವಂತದ್ದು ನಮ್ಮನ್ನು ಹಾಳು ಮಾಡಲಿಕ್ಕೆ. He has the ability to change and get into any situations that you and I face in life. ನಮ್ಮ ಜೀವಮಾನದಲ್ಲಿ ಯಾವ ತರದ ಸಾಹಚರ್ಯವನ್ನು ಸನ್ನಿವೇಶಗಳನ್ನು ಉಂಟು ಮಾಡಲಿಕ್ಕೆ ಅವನು ತಯಾರಾಗಿದ್ದಾನೆ. Most of the time he comes in our vulnerable areas of life. ನಮ್ಮ ಜೀವಿತದಲ್ಲಿ ಬಲಹೀನ ಬಲಹೀನ ಕಾರ್ಯ ಎಲ್ಲಿ ಇರುತ್ತದೆ ಆ ದಾರಿಯಲ್ಲಿ ಅವನು ನಮ್ಮ ಜೀವಿತಕ್ಕೆ ಪ್ರವೇಶಿಸಲು ಬರುತ್ತಾನೆ. If you and I are weak in our relationship with an opposite sex, then that's the area that he will attack. ನಾವು ಆಪೋಸಿಟ್ ನಮ್ಮ ರೀತಿಯಲ್ಲಿ ಇರುವವರ ಜೊತೆ ನಾವು ಬಲಹೀನರಾಗಿರುವುದಾದ್ರೆ ಆ ದಾರಿಯಲ್ಲಿ ಸೈತಾನನು ಬರುತ್ತಾನೆ. If I have a lack of control on my food habits, that's the area that he attacks. ಊಟದ ವಿಷಯದಲ್ಲಿ ನಾನು ಬಲಹೀನನಾಗಿ ಅದನ್ನು ನಿಯಂತ್ರಿಸಲು ಆಗದೆ ಇರುವ ಒಬ್ಬನಾಗಿದ್ದರೆ ಆ ದಾರಿಯಾಗಿ ಸೈತಾನನು ನನ್ನ ಜೀವಿತಕ್ಕೆ ಒಳಹೊಕ್ಕಲು ಅವನು ಶ್ರಮಿಸುತ್ತಾನೆ. If I am weak in my emotions and looking forward for some love, that's the area he will come and attack. ನಾನು ನನ್ನ ಇಮೋಷನಲ್ಲಿ ಬಲಹೀನನಾಗಿ ಇರುವುದಾದರೆ, ಯಾರಿಂದಾದರೂ ಪ್ರೀತಿ ಸಿಕ್ಕಬೇಕೆಂದು ಬಯಸುವುದಾದರೆ ಆ ಮಾರ್ಗವಾಗಿ ಸೈತಾನನು ಬರುತ್ತಾನೆ. If my inquisitive mind is searching for sexual fantasies, that's the area he will come and attack. ಲೈಂಗಿಕ ವಿಷಯಗಳ ಬಗ್ಗೆ ನಾನು ಹುಡುಕುವನಾದರೆ
ಆ ಮಾರ್ಗವಾಗಿ ಸೈತಾನನು ನನ್ನ ಜೀವಿತಕ್ಕೆ ಪ್ರವೇಶಿಸುತ್ತಾನೆ. If I'm addicted to fashion and styles of this world, that's the area where he will come and attack. ಈ ಲೋಕದ ಫ್ಯಾಷನ್ಗಳು, ಒಳ್ಳೆ ರೀತಿಯಲ್ಲಿರುವ ಆ ಆಡಂಬರಗಳಲ್ಲಿ ನಾನು ಬಲಹೀನನಾಗಿರುವುದಾದ್ರೆ ಆ ಮಾರ್ಗವಾಗಿ ಸೈತಾನನು ನನ್ನ ಜೀವಿತದಲ್ಲಿ ಪ್ರವೇಶಿಸುತ್ತಾನೆ. He also puts mind traps all along. ನಮ್ಮ ಮನಸ್ಸಿನಲ್ಲಿ ಅನೇಕ ಕಣೆಗಳನ್ನು ಆತನು ಹಾಕುತ್ತಾನೆ. Wherever you go, unexpectedly, you will find mind that is ready to blast on your face unexpectedly in your vulnerable areas. ನಮ್ಮ ಬಲಹೀನ ಏರಿಯಾದಲ್ಲಿ, ಆ ವಶದಲ್ಲಿ ನಾವು ಹೋಗುವ ಕಡೆಗಳಲ್ಲಿ ಸೈತಾನನು ಕಣಿಗಳನ್ನು ಒಡ್ಡಿದ್ದಾನೆ. ನಾವು ಅದನ್ನು ಕಂಡು ಆಶ್ಚರ್ಯವಾಗುವ ರೀತಿಯಲ್ಲಿ ಸೈತಾನನು ಕಾರ್ಯ ಮಾಡುತ್ತಾನೆ. He will lie you about the consequences. ಪರಿಣಾಮದ ಬಗ್ಗೆ, ಫಲಿತಾಂಶದ ಬಗ್ಗೆ ಸೈತಾನನು ನಮಗೆ ಸುಳ್ಳು ಹೇಳುತ್ತಾನೆ. He is the father of all lies, you know that. ಸೈತಾನನು ಸುಳ್ಳು ಹೇಳುವವರ ತಂದೆಯಾಗಿದ್ದಾನೆ, ನಿಮಗೆ ಗೊತ್ತೇ ಅದು. He concealed the consequence to Eve and lied to her, saying she will be like God. Instead, she was getting away from God with that sin. ಹವ್ವಳ ಜೊತೆ ಸೈತಾನನು ಆ ಪರಿಣಾಮ, ಅವಳು ದೇವರ ಆಜ್ಞೆಯನ್ನು ಉಲ್ಲಂಘಿಸಿದರೆ ಯಾವುದನ್ನು ಸಂಭವಿಸುತ್ತದೆ ಎಂಬುದನ್ನ ಫಲಿತಾಂಶವನ್ನು ಹೇಳಲಿಲ್ಲ. ನೀವು ದೇವರಂತೆ ಆಗುತ್ತದೆ ಎಂಬುದಾಗಿ ಅವಳಿಗೆ ಸೈತಾನನು ಸುಳ್ಳು ಹೇಳಿದ್ದನು. He showed her a grand picture, beauty, joy, and elevation, success. All these glorious things is what he presented to her, while he completely covered that she will become completely out of place and going to lose her home. ಆ ಮರದ ಹಣ್ಣನ್ನು ತಿಂದರೆ ಅದರಿಂದ ದೊರಕುವ ಆಶೀರ್ವಾದಗಳು, ಜ್ಞಾನವು, ವಿಶೇಷ ಕಾರ್ಯಗಳು, ಅದರ ಬಗ್ಗೆ ಸೈತಾನನು ಅದು ವಿವರಿಸಿಕೊಟ್ಟ. ಆದ್ರೆ ಅದು ತಿಂದರೆ ಅದರ ನಿಮಿತ್ತವಾಗಿ ಸಂಭವಿಸಲಿಕ್ಕಿರುವ ಆ ಶಾಪವನ್ನು, ಆ ಸಮಸ್ಯೆಗಳನ್ನು ಅವನೆಂದಿಗೂ ಅವಳಿಗೆ ತಿಳಿಯಪಡಿಸಲಿಲ್ಲ. In this picture, you see this Komodo dragon. ಈ ಪಿಕ್ಚರ್ ಅಲ್ಲಿ, ಚಿತ್ರದಲ್ಲಿ ಕಮೋಡೋ ಡ್ರಾಗನ್ ಎಂಬ ಆ ಕಾರ್ಯವನ್ನು ನಾವು ಕಾಣುತ್ತೇವೆ. Now, Komodo dragon is very slow. It can't attack a large animal like you can see a huge animal standing there, and Komodo dragon looks so small, isn't it? ಅಲ್ಲಿ ಕೆಳಗಡೆ ನೋಡುವ ಆ ಎಮ್ಮೆಯನ್ನು ನೋಡುವಾಗ ಅದು ದೊಡ್ಡದು, ಆದ್ರೆ ಈ ಕೊಮೊಡೋ ಡ್ರಾಗನ್ ಅದು ತಾರತಮ್ಯ ಮಾಡುವಾಗ ಒಂದು ಸಣ್ಣ ಜೀವಿ ತರ ಕಾಣುತ್ತದೆ. But the funny thing is, this Komodo dragon eats this animal. ಅದನ್ನ ರಸಕರವಾದ ಕಾರ್ಯವೇನೆಂದರೆ, ಈ ದೊಡ್ಡ ಎಮ್ಮೆಯನ್ನು, ಈ ಜೀವಿಯನ್ನು ಈ ಕೊಮೊಡೋ ಡ್ರಾಗನ್ ತಿನ್ನುತ್ತದೆ. How? ಹೇಗೆ ಅದು ಸಂಭವಿಸುತ್ತದೆ? It moves very, very slow. ಅದು ಬಹಳ ನಿಧಾನವಾಗಿ ಸಮೀಪಿಸುತ್ತದೆ. One step at a time. ಒಂದು ಸಮಯದಲ್ಲಿ ಒಂದು ಹೆಜ್ಜೆ ಇಟ್ಟುಕೊಂಡು ಬರುತ್ತಾನೆ. Your ox would be drinking water there. ಅಲ್ಲಿ ಆ ಎಮ್ಮೆ ನೀರು ಕುಡಿಯುತ್ತಾ ಇರುತ್ತದೆ. Never notices that there is something coming near to it so slow. ಅದರ ಹತ್ತಿರ ಯಾವುದಾದ್ರೂ ಒಂದು ಜೀವಿ ಸಮೀಪಿಸುತ್ತದೆ ಎಂಬುದನ್ನು ಅದಕ್ಕೆ ಎಮ್ಮೆಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದ ರೀತಿಯಲ್ಲಿ ಅವನು ಸಮೀಪಿಸುತ್ತದೆ. And it is camouflaged in a way that it doesn't look like an animal. It looks like part of some log lying there. ಒಂದು ಕಡ್ಡಿಯನ್ನು ಜಮೀನಲ್ಲಿ ಇರುವ ಹಾಗೆ, ಒಂದು ಜೀವವಿಲ್ಲದ ಒಂದು ಕಾರ್ಯವನ್ನು ಇರುವ ಹಾಗೆ ಅದು ಸಮೀಪಿಸುತ್ತಾ ಇದೆ ನಿಧಾನವಾಗಿ. And then it comes closer, give one bite on his leg. ಅದು ಬಂದು ಧುಮುಕಿ ಅವನ ಕಾಲಲ್ಲಿ ಅದು ಕಡಿಯುತ್ತದೆ. And in that bite, a poison gets secreted into the blood of the animal, and then he let him go. ಒಂದೇ ಸಲ ಕಚ್ಚಿದರಿಂದ ಅದರಲ್ಲಿರುವ ಆ ವಿಷ ಆ ಪ್ರಾಣಿಯಲ್ಲಿ ಅದು ಪ್ರವೇಶಿಸಿ ಅದನ್ನು ಸತ್ತು ಹೋಗುವಂತ ಹಾಗೆ ಅದಿರುತ್ತದೆ. And the ox thinks that, oh, he escaped, and he run, and slowly, poison start affecting it. And Komodo dragon would be quietly following it till it comes to a point where the poison affects the animal and it can't walk anymore and fall down.
ಈ ಕೊಮೊಡೋ ಡ್ರಾಗನ್ ಅದನ್ನು ಕಚ್ಚಿದರಿಂದ ಅದರಲ್ಲಿ ವಿಷ ಹೊಕ್ಕಿದೆ, ಆದರೆ ಆ ಹೋರಿ ಓಡಿ ಹೋಗುತ್ತಾ ಇದೆ, ತಪ್ಪಿಸಿಕೊಂಡೆ ಎಂಬುದ ಭಾವನೆಯಲ್ಲಿ ಓಡಿ ಹೋಗುತ್ತದೆ. ಆದ್ರೆ ಸ್ವಲ್ಪ ಆಗುವಾಗ ವಿಷ ದೇಹದಲ್ಲೆಲ್ಲ ವ್ಯಾಪರಿಸುತ್ತಾ ಅದು ಬಿದ್ದು ಹೋಗುತ್ತೆ. ಆದ್ರೆ ಈ ಡ್ರಾಗನ್ ನಿಧಾನವಾಗಿ ಸಮೀಪಿಸುತ್ತಾ ಅದನ್ನು ಸೋಲಿಸುತ್ತದೆ. Many hours it follows till its victim falls down and then eats it up. ಆ ಪ್ರಾಣಿ ಸತ್ತು ಹೋಗುವವರೆಗೂ ನಿಧಾನವಾಗಿ ಈ ಡ್ರಾಗನ್ ಅದನ್ನು ಸಮೀಪಿಸುತ್ತದೆ. ಆಮೇಲೆ ಅನೇಕ ಗಂಟೆಗಳು ಅದು ತಕೊಳ್ಳುತ್ತದೆ, ಆದರೂ ಅದನ್ನು ಸೋಲಿಸಿ ನಿಧಾನವಾಗಿ ತಿಂದು ಬಿಡುತ್ತದೆ. The dragon, as it is said in Revelation, is behind us, lying, camouflaging itself in YouTube, Facebook, many places, watching how it can bite you and secrete its poison into your veins. ನಮಗೆ ಎದುರಾಗಿ ಒಬ್ಬ ಡ್ರಾಗನ್ ಅವನು ಮರೆಯಾಗಿ ನಿಲ್ಲುತ್ತಾ ಇದೆ, ನಮ್ಮನ್ನು ಹಿಡಿಯಲಿಕ್ಕೆ, ಹಾಳು ಮಾಡಲಿಕ್ಕೆ, ಕಡಿಸಲಿಕ್ಕೆ. ಅದು ಯೂಟ್ಯೂಬ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಈ ಸೋಷಿಯಲ್ ಮೀಡಿಯಾಸ್ ಮುಖಾಂತರ ಅದನ್ನು ಮರೆಯಾಗಿ ನಿಂತುಕೊಂಡು ನಮ್ಮನ್ನು ಸೋಲಿಸಲಿಕ್ಕೆ ಅವನು ಯತ್ನಿಸುತ್ತಾನೆ ಎಂಬುದನ್ನು ಎಂದಿಗೂ ಮರೆಯಬೇಡಿರಿ. And he will follow you. ಅದು ನಿಮ್ಮನ್ನು ಹಿಂಬಾಲಿಸುತ್ತಾ ಇರುತ್ತದೆ. It will destroy you. ನಿಮ್ಮನ್ನು ಹಾಳು ಮಾಡುತ್ತದೆ. Destroy your testimony. ನಿನ್ನ ಸಾಕ್ಷ್ಯವನ್ನು ಕಡಿಸುತ್ತದೆ. Destroy your family. ನಿನ್ನ ಕುಟುಂಬವನ್ನು ಹಾಳು ಮಾಡುತ್ತದೆ. Destroy your studies. ನಿನ್ನ ಪಠನವನ್ನು, ಸ್ಟಡಿಯನ್ನು ಹಾಳು ಮಾಡುತ್ತದೆ. Destroy the great things God has kept for you in life. ನಿನ್ನ ಜೀವನದಲ್ಲಿ ದೇವರು ನಿನಗಾಗಿ ಸಿದ್ಧಪಡಿಸುತ್ತಾ ಇರುವ ಆಶೀರ್ವಾದಗಳು ಅದು ನಷ್ಟಪಡಿಸುತ್ತದೆ. What shall we do? ನಾವೇನ್ ಮಾಡಬೇಕು? 1 Peter chapter 5 verse 8 tells us. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಓದಿಕೊಳ್ಳೋಣ. Be sober, be vigilant. ಅಲ್ಲಿ ಹೇಳುವಂಥದ್ದು ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. Have a balanced mind while you see things and be vigilant, watchful. That's the point that I wanted to put it up. ನೀವು ಸ್ವಸ್ಥ ಚಿತ್ತರಾಗಿ ಇರಬೇಕು, ವಿಜಿಲೆಂಟ್ ಆಗಿ, ಎಚ್ಚರವಾಗಿ ಇರಬೇಕು. Be it yourself tempting you. ನಿಮ್ಮ ದೇಹವನ್ನು ನಿಮ್ಮನ್ನು ಪರೀಕ್ಷಿಸಬಹುದು. Be it the society tempting you. ಸಮಾಜವು ಅಥವಾ ಲೋಕವು ನಿನ್ನನ್ನು ಪರೀಕ್ಷಿಸಬಹುದು. Be it the Satan, the dragon trying to catch hold of you. ಈ ಸೈತಾನನು, ಈ ಡ್ರಾಗನ್ ಅವನು ನಿಮ್ಮನ್ನು ಸೋಲಿಸಲಿಕ್ಕೆ ಪರಿಶ್ರಮಿಸುತ್ತದೆ. Be vigilant. ಅದರಿಂದ ಎಚ್ಚರವಾಗಿರಿ. Be watchful. ನೀವು ಜಾಗರೂಕತೆಯಿಂದ ಇರಿ. Don't take this lightly. It is serious. ಈ ಕಾರ್ಯಗಳು ಅದು ಸರಳವಾಗಿ, ಇದು ಸರಳವಾಗಿ ಎಂದಿಗೂ ಯೋಚನೆ ಮಾಡಬೇಡಿರಿ. Some of you must be wondering, this looks frightening. How do I do that? I don't have the ability. As Apostle said, I wanted to do good, but I do things which I don't like to do. Oh, wretched man, wretched woman I am. Who can save me? ಅಪೊಸ್ತಲನಾದ ಪೌಲನು ಹೇಳುವ ಹಾಗೆ, ನಾನು ಒಳ್ಳೆಯದನ್ನು ಮಾಡಲಿಕ್ಕೆ ನನಗೆ ಆಸೆ ಇದೆ, ಆದ್ರೆ ಕೆಟ್ಟದನ್ನೇ ನಾನು ಮಾಡುತ್ತಾ ಇದ್ದೇನೆ. ಈ ದೇಹದಿಂದ, ಈ ಪಾಪದಿಂದ ನಾನು ಹೇಗೆ ಬಿಡುಗಡೆ ಹೊಂದುವೆನು? ಅಯ್ಯೋ, ನಾನು ಎಂತ ದುರವಸ್ಥೆಯಲ್ಲಿ ಇದ್ದಂತ ಮನುಷ್ಯನು ಎಂಬುದಾಗಿ ನಾವು ಅಳಬಹುದು. The good news is, it's God who is allowed these temptations to your lives. ಆದರೆ ನಿಮಗೆ ಒಂದು ಒಳ್ಳೆಯ ಸಮಾಚಾರ ಇದೆ. ಈ ಪರೀಕ್ಷೆಗಳನ್ನು ಎಂದಿಗೂ ನಿಮ್ಮ ಜೀವನದಲ್ಲಿ ನೀವು ಒಳಹೊಕ್ಕಲು ಅನುಮತಿ ಕೊಡಬಾರದು. Not that you would fall. Pardon? Not that you would fall and sin. ನೀವು ಬಿದ್ದು ಪಾಪದಲ್ಲಿ ಸಿಕ್ಕಿ ಬೀಳುತ್ತದೆ ಎಂಬುದಾಗಿ ಅಲ್ಲ, but you become an overcomer. ಆದ್ರೆ ನೀವು ಜಯಾಳಿಯಾಗಿ, ಜಯ ಹೊಂದುವವಳಾಗಿ ಇರಬೇಕು. When we overcome each temptation, we become more stronger, more patient, more like Jesus. ಈ ಪರೀಕ್ಷೆಗಳನ್ನು ನಾವು ಜಯ ಹೊಂದಿದರೆ, ಪರೀಕ್ಷೆಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಶಕ್ತಿ ಉಳ್ಳವರಾಗಿ, ಯೇಸು ಕ್ರಿಸ್ತನ ಹಾಗೆ ನಾವು ಮಾರ್ಪಟ್ಟು ಅದೇ ಸ್ವಭಾವವುಳ್ಳವರಾಗಿ ನಾವು ಮಾರ್ಪಡುತ್ತದೆ.
We become more patient. ನಾವು ಜಾಸ್ತಿ ತಾಳ್ಮೆಯುಳ್ಳವರಾಗಿ ಭವಿಸುತ್ತದೆ. And patience brings up greater power to overcome further temptations. ಆ ತಾಳ್ಮೆ ಇನ್ನೂ ಹೆಚ್ಚಾದ ಪರೀಕ್ಷೆಗಳನ್ನು ಜಯಿಸಲಿಕ್ಕೆ ನಮಗೆ ಶಕ್ತಿ ಕೊಡುವಂತದಾಗಿದೆ. And each victory brings a great joy to our life. ಆ ಒಂದೊಂದು ಜಯಗಳನ್ನು ಹೊಂದುವಾಗ ಅದು ನಮಗೆ ಸಂತೋಷದ ಪರಿಪೂರ್ಣತೆಯನ್ನು ಕೊಡುತ್ತದೆ. That's the beauty God wants us to do. ಆ ರೀತಿಯಾಗಿ ನಾವು ಮನೋಹರವಾಗಿ ಸಂತೋಷಕರವಾಗಿರಬೇಕೆಂದು ದೇವರು ಆಶಿಸುತ್ತಾನೆ. How will I become an overcomer? ನಾನು ಹೇಗೆ ಜಯಾಳಿಯಾಗಿ ಮಾರ್ಪಡಬಹುದು? I'm taking a few more minutes. Is that okay, Francis? ಓಕೆ ಕಂಟಿನ್ಯೂ. 1 John chapter 2 verse 14. ಯೋಹಾನ ಪತ್ರಿಕೆ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ ಓದುವಾಗ There are two things that he said here, that you would be an overcomer. Can you read that? ನಾವು ಜಯ ಹೊಂದಲಿಕ್ಕೆ 2 ಕಾರ್ಯಗಳು ಇಲ್ಲಿ ಅಪೊಸ್ತಲನಾದ ಯೋಹಾನನು ಬರೆಯುತ್ತಾನೆ. 14ನೇ ವಾಕ್ಯದಲ್ಲಿ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. First overcoming is when we get saved. We have that in 1 John chapter 5 verse 4 and 5. ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 4-5 ಓದುವಾಗ ಮೊದಲನೇದಾಗಿ ನಾವು ರಕ್ಷಣೆ ಹೊಂದಬೇಕು. But there is a subsequent continuous overcoming that happens to a believer's life. ಆದರೆ ನಾವು ಹೊಸದಾಗಿ ಹುಟ್ಟಿದವರು, ರಕ್ಷಣೆ ಹೊಂದಿದವರಿಗೆ ಇನ್ನೂ ನಿರಂತರವಾಗಿ ಪಾಪದಿಂದ ಬಿಡುಗಡೆ, ಸೈತಾನನ ಮೇಲೆ ಜಯವನ್ನು ಹೊಂದಿ ಜೀವಿಸಬೇಕೆಂಬುದಾಗಿ ನಾವು ಕಾಣುತ್ತೇವೆ. 2 secrets for that. ಅದಕ್ಕೆ 2 ಗುಟ್ಟುಗಳು ನಾವು ಕಾಣುತ್ತೇವೆ. One is, let God's word abide in you. ಮೊದಲನೇದಾಗಿ ದೇವರ ವಚನವು, ವಾಕ್ಯಗಳು ನಮ್ಮಲ್ಲಿ ನೆಲೆಯಾಗಿರಬೇಕು. Listen to me carefully. We are closing. ನನ್ನನ್ನು ಶಬ್ದಿಸಿರಿ. God's word, when it gets into your head and your mind and your life, that becomes a great source of strength for you to overcome temptations. ದೇವರ ವಾಕ್ಯವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಅದು ವ್ಯಾಪರಿಸುತ್ತಾ ನೆಲೆಯಾಗಿರಬೇಕು. ಹಂಗಾದ್ರೆ ಈ ಪರೀಕ್ಷೆಗಳನ್ನು ಜಯಿಸಲಿಕ್ಕೆ ಬೇಕಾದ ಶಕ್ತಿ ಅದು ಕೊಡುವಂತದಾಗಿದೆ. How many of you like pickles? ನಿಮಗೆ ಉಪ್ಪಿನಕಾಯಿ ಇಷ್ಟಪಡುವವರು ಎಷ್ಟು ಮಂದಿ ಇದ್ದಾರೆ? Some of you likes it, some of you don't. What happens if you put a pickle, if lemon or whatever you pickle, it's completely covered with whatever that you put in, and we call it pickling in, right? If the word of God in which we gets pickled in, there is no chance of getting it destroyed. That's what I'm trying to tell you. ಈ ಉಪ್ಪಿನ ಕಾಯಿ ಅದರಲ್ಲಿ ಈಗ ಇದು ಲೆಮನ್ ಅದನ್ನಲ್ಲಿಟ್ಟರೆ ಅದು ಸಂಪೂರ್ಣವಾಗಿ ಅದರಲ್ಲಿ ಮುಳುಗಿ ಅದು ಇರ್ತಾ ಇದೆ. ಇದೇ ರೀತಿಯಾಗಿ ದೇವರ ವಾಕ್ಯವು, ವಚನವು ನಮ್ಮಲ್ಲಿ ಅದು ಮುಳುಗಿ ನಮ್ಮಲ್ಲಿ ನೆಲೆಯಾಗಿರಬೇಕು. So don't take this lightly. Reading God's word, meditating it, by hearting it, and changing your life according to what God speaks to you each day. Don't take it lightly. If you don't want to be trapped by the dragon, you better get the word of God completely take over your being. ದೇವರ ವಾಕ್ಯವು ಅದು ಓದುವಂಥದ್ದು, ಧ್ಯಾನ ಮಾಡುವಂಥದ್ದು, ಬೈ ಹಾರ್ಟ್ ಕಲಿಯುವಂಥದ್ದು ಅದೊಂದು ಸಾಮಾನ್ಯ ವಿಷಯವಾಗಿ, ಸರಳವಾದ ವಿಷಯವಾಗಿ ಎಂದಿಗೂ ಯೋಚನೆ ಮಾಡಬೇಡಿರಿ. ಆ ವಾಕ್ಯವು ಓದಬೇಕು, ಧ್ಯಾನ ಮಾಡಬೇಕು. ನಮ್ಮಲ್ಲಿ ನೆಲೆಯಾಗಿರುವಾಗ ಅದನ್ನ ಶಕ್ತಿಯಿಂದ ಸೈತಾನನ ಪರೀಕ್ಷೆಗಳನ್ನು ಜಯಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. Finally, it's not in your strength that you and I are going to win, it's by his strength. ಕಡೆದಾಗಿ ನಾವು ಜಯ ಹೊಂದುವುದು ನಮ್ಮ ಸ್ವಂತ ಶಕ್ತಿಯ ಮೂಲಕ ಅಲ್ಲವೇ ಅಲ್ಲ, ಅದಕ್ಕೆ ದೇವರ ಶಕ್ತಿ ನಮಗೆ ದೊರೆಯಬೇಕಾಗಿದೆ. 2 Corinthians chapter 12 verse 9 we read that it is his grace that is overcoming my weakness. 12ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ಓದುವ ಹಾಗೆ ದೇವರ ಕೃಪೆ ಅದು ನಮಗೆ ಬೇಕು, ಬಲಹೀನತೆಯಲ್ಲಿ
ಬಲವನ್ನು ಪೂರ್ಣ ಸಾಧಕವಾಗಲಿಕ್ಕೆ ದೇವರ ಈ ಕೃಪೆ ನಮಗೆ ಅತ್ಯಗತ್ಯವಾಗಿರುತ್ತದೆ. Leaning not into on my own understanding, and on my own feelings, but in his hands. ಆ ಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ಸ್ವಂತ ವಿವೇಕದಲ್ಲಿ ಆತುಕೊಳ್ಳದೆ, ದೇವರ ವಾಕ್ಯದಲ್ಲಿ, ದೇವರ ಆಲೋಚನೆಯಲ್ಲಿ ನಾವು ನಿಲೆಯಾಗಿರಬೇಕು. Never venture out to this world without holding his hands. ಲೋಕದಲ್ಲಿ ನಾವು ಹೊರಗು ಹೋಗುವಾಗ ಈ ಕಾರ್ಯವು ನಮ್ಮಲ್ಲಿ ಅದು ನೆಲೆಯಾಗಿರಬೇಕು. Let me close with this illustration. ಈ ಒಂದು ಉದಾಹರಣೆಯನ್ನು ಹೇಳಿ ಮುಗಿಸಲಿಕ್ಕೆ ನಾನು ಇಷ್ಟಪಡುತ್ತೇನೆ. Many a times I see these kinds of women which are women pilots flying large jumbo jets. ದೊಡ್ಡ ವಿಮಾನಗಳನ್ನು ಅದು ಓಡಿಸುವ, ಫ್ಲೈಯಿಂಗ್ ಮಾಡುವ ಈ ಲೇಡಿ ಪೈಲಟ್ ನನ್ನು ಕುರಿತು ನಾನು ಹೇಳಿದೆ. She would be a skeleton kind of a lady with maybe 45-50 kilos maximum. I'm just ಇದೊಂದು ಲೀನ್ ಆಗಿರುವ 45-50 ಕಿಲೋ ಮಾತ್ರ ಇರುವ ಒಂದು ಲೇಡಿ ಆಗಿದೆ. But going to fly a machine, a flight of such a large, humongous bird. ಆದರೆ ಇವರು ಓಡಿಸುವ ಆ ಫ್ಲೈಟ್ ಅಂದ್ರೆ ದೊಡ್ಡ ಅನೇಕ ಟನ್ ಕಿಲೋ ವೆಯ್ಟ್ ಇರುವಂತ ಒಂದು ಫ್ಲೈಟ್ ಅವರು ಓಡಿಸುತ್ತಾರೆ. If you go and ask her and ask, how are you doing this, madam? You don't look like capable of doing this. ಅವರ ಹತ್ರ ಹೋಗಿ ಕೇಳುವಾಗ, ಮೇಡಮ್ ಹೇಗೆ ಇಷ್ಟು ದೊಡ್ಡ ಫ್ಲೈಟ್ ನೀವು ಹಾರಿಸುತ್ತದೆ ಎಂಬುದಾಗಿ ಕೇಳಿದರೆ, then what she will say? ಅವಳು ಏನ್ ಹೇಳುತ್ತದೆ? He says that it is not on my muscles. ಅದು ನನ್ನ ಮಸಿಲ್ ಪವರ್ ಇಂದ, ಶಕ್ತಿಯಿಂದ ಅಲ್ಲ ನಾನು ಓಡಿಸುವಂಥದ್ದು. It is the engine in this machine that's going to fly. ಈ ವಿಮಾನದಲ್ಲಿ ಒಂದು ಶಕ್ತಿಯುಳ್ಳ ದೊಡ್ಡ ಎಂಜಿನ್ ಇರುತ್ತದೆ. My job is to decide when it should take off. ನನ್ನ ಜವಾಬ್ದಾರಿ ಏನೆಂದರೆ ಯಾವಾಗ ಮೇಲಕ್ಕೆ ಹಾರಿ ಹೋಗಬೇಕು, ಆ ಸಮಯದಲ್ಲಿ ಅದನ್ನ ಯಂತ್ರಗಳನ್ನು ನಾನು ಪ್ರವರ್ತಿಸಬೇಕು. My job is to decide and will to press that button so that it will take off. ಯಾವಾಗ ಅದು ಟೇಕ್ ಆಫ್ ಆಗಬೇಕು, ಯಾವಾಗ ಲ್ಯಾಂಡ್ ಆಗಬೇಕು, ಅದನ್ನು ತಕ್ಕಂತೆ ಇರುವ ಬಟನ್ಗಳನ್ನು ನಾನು ಪ್ರೆಸ್ ಮಾಡಬೇಕು. ಅದನ್ನೇ ನನ್ನ ಜವಾಬ್ದಾರಿ. You and I are not going to win in our own strength. ನಾವು ಹಾಗೂ ನೀವು ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಬುದ್ಧಿಯಿಂದ ಎಂದಿಗೂ ಜಯ ಹೊಂದಲಿಕ್ಕೆ ಆಗುವುದಿಲ್ಲ. Temptations from the self is terrible. ನಮ್ಮ ದೇಹದಿಂದ ಹುಟ್ಟುವ ಪರೀಕ್ಷೆಗಳು ಅದು ಭಯಂಕರವಾದಂತಹ ಪರೀಕ್ಷೆಗಳಾಗಿದೆ. Temptations from society is very tough. ಸಮಾಜದಿಂದ ಬರುವ ಪರೀಕ್ಷೆಗಳು ಅದು ಭಯಂಕರವಾದ ಪರೀಕ್ಷೆಗಳಾಗಿರ್ತದೆ. Temptations from Satan, the dragon, is terrible. ಸೈತಾನನಿಂದ, ಆ ಮಹಾ ಡ್ರ್ಯಾಗನ್ ಇಂದ ಬರುವ ಪರೀಕ್ಷೆಗಳು ಎದುರಿಸಲಾರದ ಅಷ್ಟು ಭಯಂಕರವಾಗಿರುವಂತಹ ಪರೀಕ್ಷೆಗಳಾಗಿವೆ. How am I going to be overcoming? ನಾನು ಹೇಗೆ ಇದರ ಮೇಲೆ ಜಯ ಹೊಂದಲಿಕ್ಕೆ ಆಗುತ್ತದೆ? It's not I, but Christ lives in me. ಆದರೆ ನಾನು ಅಲ್ಲ, ನನ್ನ ಶಕ್ತಿಯಿಂದ ಅಲ್ಲ, ನನ್ನಲ್ಲಿ ವಾಸ ಮಾಡುತ್ತಾ ಇರುವ ಯೇಸು ಕ್ರಿಸ್ತನ ಮೂಲಕ ಜಯ ಹೊಂದುತ್ತದೆ. With humility, surrender your lives into his hands. ತಗ್ಗಿಸುವಿಕೆಯಿಂದ ನನ್ನ ಜೀವಿತವನ್ನು ಕರ್ತನ ಹಸ್ತದಲ್ಲಿ ನಾನು ಒಪ್ಪಿಸಿಕೊಡಬೇಕು. And make that prayer, Lord, let thy will be done and not mine. ಆ ಪ್ರಾರ್ಥನೆಯನ್ನು ನಾವು ತಗ್ಗಿಸುವಿಕೆಯಿಂದ ಮಾಡಬೇಕು. ದೇವರೇ, ನನ್ನ ಚಿತ್ತದಂತೆ ಅಲ್ಲ, ನಿನ್ನ ಚಿತ್ತದಂತೆ ಕರ್ತನೆ ಆಗಲಿ ಎಂಬುದಾಗಿ ನಾವು ಒಪ್ಪಿಸಿಕೊಡಬೇಕು. May the good Lord bless you and help you in these matters. ಈ ಕಾರ್ಯಗಳನ್ನು ಈಡೇರಿಸಲಿಕ್ಕೆ ನಮ್ಮ ಒಳ್ಳೆಯ ಕರ್ತನು ನಮ್ಮೆಲ್ಲರನ್ನು ಸಹಾಯಿಸಲಿ. God bless. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.